ನಾನು ಖೈರುನ್ನಿಸಾ ಸಿರಾಜಿನ ವೈಫು. ನನ್ನ ಗಂಡನನ್ನು ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಸ್ಟೇಷನ್ SI ಅವರ ಹತ್ರ ಹೇಳ್ತಾರೆ FIR ಆಗಿದೆ ಅಂತ. ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋದವರನ್ನು FIR ಮಾಡುವಂಥದ್ದು ಅವರ ಯಾವುದೇ ಘಟನೆಯಲ್ಲಿ ಇರಲಿಲ್ಲ. ಆದರೂ ಅವರನ್ನು ಮೇಲೆ FIR ಹಾಕಿದ್ದಾರೆ. ರಾತ್ರಿ ಮನೆಗೆ ಬಂದು ಮನೆಗೆ ನುಗ್ಗಿ ಒಂದು 7-8 ಜನ ಪೊಲೀಸ್ನವರು ಒಳಗಡೆ ನುಗ್ಗಿ ನಿನ್ನ ಗಂಡ ಇಲ್ಲಿ ಅಂತ ಹೇಳಿ ಇವರನ್ನು ಹಿಡ್ಕೊಂಡು ಮೇಲೂ ಮತ್ತೆ ಬೇರೆ ಯಾರಿದ್ದಾರೆ ಅಂತ ಇಡೀ ಫುಲ್ಲು ಮನೆಗೆ ನುಗ್ಗಿದ್ದಾರೆ ಅವರು. ಇಡೀ ಕಿಚನಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಯಾರಿದ್ದಾರೆ ಅಂತ. ಇವರ ದೌರ್ಜನ್ಯ ತುಂಬ ಆಗ್ತಾ ಇದೆ. ಬೋಲಿಯರ್ ಇಡೀ ಒಂದು ಇದರಲ್ಲಿ ಊರಿನಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ. ನಮಗೆ ಹೆದರಿಕೆ ಆಗ್ತದೆ ಪೊಲೀಸ್ನವರು ಬರ್ತಾರೆ ಅಂತ. 15 ದಿವಸ ಆಯಿತು, ಆದರೂ ಬೋಲಿಯರ್ನಲ್ಲಿ ಮನೆಗೆ ಪೊಲೀಸ್ನವರು ದೌರ್ಜನ್ಯ ಜಾಸ್ತಿ ಆಗ್ತಾಯಿದೆ. ರಾತ್ರಿ ಅಂತಿಲ್ಲ, ಬೆಳಿಗ್ಗೆ ಇಲ್ಲ ಅಂತಿಲ್ಲ, ಎಲ್ಲ ಮನೆಗೆ ಮುಸ್ಲಿಂ ಯುವಕರನ್ನು ಬಂಧನ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿ ಕೂಡ ಅವರು 12 ಗಂಟೆಗೆ ಒಂದು ಮನೆಗೆ ನುಗ್ಗಿ ಇದು ಮಾಡಿದ್ದಾರೆ. ಒಂದು ಹೆಣ್ಣು ಪೊಲೀಸ್ ಇಲ್ಲದೆ ಇಷ್ಟು ಅವರು ಹೇಗೆ ನುಗ್ತಾರೆ ಒಂದು ಮನೆಗೆ? ನಾವು ಮತ್ತು ಮಕ್ಕಳಿರುವುದು, ಅವರು ಏಕಾಏಕಿ ಬಂದು ನುಗ್ಗುವುದು, ಬಾಗಿಲು ಬಡಿಯುವುದು, ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ. 15 ದಿವಸ ಆಯಿತು, ಬೋಲಿಯರಲ್ಲಿ ಇನ್ನೂ ನಿಂತಿಲ್ಲ. ಇಡೀ ಬೋಲಿಯರ್ ಊರೇ ಇವತ್ತು ಎದುರಿ ನಿಂತಿದೆ. ಒಂದು ಮಕ್ಕಳು ಎಲ್ಲಿಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ, ಮನೆಯವರಿಗೆ ಕೂತ್ಕೊಳ್ಳಿಕ್ಕೆ ಕೇಳುವುದಿಲ್ಲ. ಪೊಲೀಸ್ ಬರ್ತಾರೆ ಅಂತ. ಯಾಕೆ ಈ ಪೊಲೀಸ್ನವರಿಗೆ ಇಂಥ ಒಂದು ಯಾಕೆ ಇವರು ಮಾಡ್ತಾರೆ? ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ? ನಾವು ಎಂಥದ್ದು ಇವರಿಗೆ ಏನು ಮಾಡಿದ್ದೇವೆ ಅಂತ ನಮಗೆ ಇದು ಮಾಡಬೇಕು ಇವರು. ಇನ್ನೂ ಆದರೂ ಇವತ್ತಿಗೆ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ, ಇವತ್ತಿಗೆ ಸ್ಟಾಪ್ ಮಾಡಿ. ನಿನ್ನೆ ರಾತ್ರಿಗೆ ಇನ್ನು ಯಾವ ಮನೆಗೆ ನುಗ್ಗಬಾರ್ದು ಅವರು. ಯಾಕೆಂದರೆ ಇವರು ಮಕ್ಕಳು, ವಯಸ್ಸಾದವರು, ಹಾರ್ಟ್ ಪೇಷಂಟ್ ಎಲ್ಲರೂ ಇಲ್ಲಿ ಎದುರಿಗೆ ಕೂತಿದ್ದಾರೆ. ಈಗ ಇವರು ಹೇಳಿದ ಹಾಗೆ ಆ ಮಕ್ಕಳ ಪರಿಸ್ಥಿತಿ ಏನು? ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿರ್ಬೋದು, 1ನೇ ಕ್ಲಾಸ್ 2ನೇ ಕ್ಲಾಸ್ ಶಾಲೆಗೆ ಹೋಗುವಂಥವರು. ಇವರನ್ನು ಈ ಘಟನೆಯಲ್ಲಿ ಇಂತಹ ವಿಚಾರಗಳಲ್ಲಿ ಇವರನ್ನು ಜೈಲಿಗೆ ಕರ್ಕೊಂಡು ಹೋಗುವಾಗ ಆ ಮಕ್ಕಳ ಮಾನಸಿಕ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು? ಆ ಮನೆಯಲ್ಲಿ ಶಾಲೆಗೆ ಹೋಗುವಾಗ ಅವರ ಸಹಪಾಠಿಗಳು ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಆ ಮಕ್ಕಳ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರ್ಬೋದು? ಎಷ್ಟು ಬೇಸರ ಆಗ್ಬೋದು ಅವರಿಗೆ. ತನ್ನ ತಂದೆಯನ್ನು ಕರ್ಕೊಂಡು ಹೋಗಿದ್ದಾರೆ, ಜೈಲಲ್ಲಿದ್ದಾರೆ. ನೋಡಿ, ಇವರ ಪತಿ ಅವರು ಈ FIR ಅಲ್ಲಿ ಹೆಸರೇ ಇಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮುಸಲ್ಮಾನರ ಯುವಕರ ಮೇಲೆ FIR ಆಗುವಾಗ 15 ಮಂದಿ 20 ಮಂದಿಯ ಹೆಸರು ಹಾಕ್ತಾರೆ, ಇತರರು ಅಂತ ಹಾಕಿ ಬಿಡ್ತಾರೆ. ಯಾರನ್ನು ಯಾವಾಗ ಬೇಕಾದರೂ ಇವರಿಗೆ ಸೇರಿಸಬಹುದು, ಯಾವಾಗ ಬೇಕಾದರೂ ಇವರಿಗೆ ಸೇರಿಸಿಕೊಂಡು ಅವರ ಮನೆಗೆ ದಾಳಿ ಮಾಡುವಂಥ ಒಂದು ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಆದರೆ ಏನಾಗ್ಬೋದು ಈ ಜಿಲ್ಲೆಯ ಪರಿಸ್ಥಿತಿ? ನಾನು ಮಾಧ್ಯಮದ ಮೂಲಕ ಈ ಸಮಾಜಕ್ಕೆ ಕೇಳ್ತಾ ಇರುವಂಥ ಪ್ರಶ್ನೆ.